ಫಸ್ಟಲ್ಲಿ okay, and once again thank you so much for 1k views, and welcome back to my YouTube channel. ಮಮ್ಮಿ ನೋಡೋಣ ವರ್ಷದಲ್ಲಿ ಬೆಂಗಳೂರಿಗೆ ಹೋಗ್ತೀವಿ ಅಂತ ಅನ್ಕೋತೀನಿ, ನೋಡೋಣ. ಚೆನ್ನಾಗಿದ್ದೀರಾ? ಮಾಡ್ತಾ ಇದ್ದೀರಾ? ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂದರೆ ನಾನು ಲಾಸ್ಟ್ ಟೈಮ್ ಮಾಡಿದ್ದು ವೀಡಿಯೋ 1k ವ್ಯೂಸ್ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಿದೆ. ಈ ಥರ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನನ್ನ ಜೊತೆ. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ 1k ವ್ಯೂಸ್ ಆಗಿರೋದು. ಸೊ ಹೀಗೆ 1k 2k ಆಗಲಿ, 2k 5k ಆಗಲಿ, 5k 10k ಆಗಲಿ, ಹಾಗೆ ಮಿಲಿಯನ್ ಆಗಲಿ ಆಗಬೇಕನ್ನೋದು ನನ್ನ ಆಸೆ. ಐ ಹೋಪ್ ನೀವೆಲ್ಲರೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ 1k ವ್ಯೂಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಏನನ್ನೋದು ನನಗೂ ಗೊತ್ತಿಲ್ಲ. ಸೊ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ನಮ್ಮ ಸ್ವೀಟು ಬರ್ಡೇ ಇದೆ, ಹಾಗಾಗಿ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಆದರೆ ನಮ್ಮ ಸ್ವೀಟು ಬರ್ಡೇ ವ್ಲಾಗ್ ಅಂತಲೇ ಅನ್ಕೋಬೋದು. ಸೊ ಓಕೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ನಂದು ಹೇರ್ ಸ್ಟೈಲ್ ಇದೆಯಲ್ಲ, ಮಧ್ಯ ಕ್ರಾಫ್ ತೆಗೆದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಲೈಕ್ ನನಗೆ ಮಧ್ಯ ಕ್ರಾಫ್ ತುಂಬ ಇಷ್ಟ. ಸೈಡ್ ಕ್ರಾಫ್ಸ್ ಚೆನ್ನಾಗಿ ಕಾಣಿಸುತ್ತಾ, ಮಧ್ಯ ಕ್ರಾಫ್ ಚೆನ್ನಾಗಿ ಕಾಣಿಸುತ್ತಾ ಅಂತ ಹಾಗೆ ಒಂದು ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟೇ, ಮುಂದೆ ಹೋಗ್ತಾ ಮಾಡೋಣ ಬನ್ನಿ. ಸೊ ಫಾಸ್ಟಾಗಿ ಹೋಗಿ ತಗೊಳ್ಳಿಗೆ ಸ್ಲಿಪ್ಪರ್ ತಗೊಂಡು ಬಂದೆ. ನೆಕ್ಸ್ಟು ಮಂಡ್ಯಕ್ಕೆ ರೆಡಿಯಾಗಿ ಹೋದೆ. ಹಬ್ಬ, ಕೊನೆಗೂ ಬಸ್ ಹತ್ತದೆ. ಇವ ಅಂಕಲ್ ಬಾಗಿಲು ತೆಗಿತಿರಲಿಲ್ಲ ಗೊತ್ತಾ ಗೈಸ್, ಎಷ್ಟು ಲೇಟ್ ಆಯಿತು. ಸೊ ಫೈನಲಿ ಬಸ್ ಹತ್ತಿದ್ದೀನಿ. ಇನ್ನು ಬೆಂಗಳೂರಿಗೆ ಹೋಗಬೇಕು. ಇನ್ನೊಂದು 2 ಅವರ್ಸಲ್ಲಿ ಬೆಂಗಳೂರಿಗೆ ಹೋಗ್ತೀವಿ ಅಂತ ಅನ್ಕೋತೀನಿ, ನೋಡೋಣ. ನಾನು ಅಂದ್ಕೊಂಡೆ 2 ಅವರ್ಸ್ ಆದರೂ, ಮಿನಿಮಮ್ 2 ಅವರ್ಸ್ ಆದರೂ ಆಗುತ್ತೆ ಬೆಂಗಳೂರಿಗೆ ಹೋಗೋಕ್ಕೆ ಅಂತ. ಬಟ್ 1 ಅವರ್ ಅಷ್ಟರಲ್ಲಿ ನನ್ನ ಬೆಂಗಳೂರು ತಂದು ಬಿಟ್ಟಿದ್ರು. ಹೋಗ್ತಾ ಫುಲ್ಲು ನೈಟ್ ಐದೆ ಕತ್ತಲೆ. ಇಲ್ಲಿ ನಮ್ಮ ಅಕ್ಕ ಇದೆ. ನೋಡಿ ಗೈಸ್, ನಮ್ಮ ಸಾನ್ವಿ ಸಖತ್ತಾಗಿ ಬರೀತಾಳೆ. ಅವಳ ಹ್ಯಾಂಡ್ ರೈಟಿಂಗ್ ತೋರಿಸ್ತೀನಿ. ನನ್ನ ಹ್ಯಾಂಡ್ ರೈಟಿಂಗು ಇಷ್ಟು ನೀಟಾಗಿ ಬರೋಲ್ಲ, ಅಷ್ಟು ಸಖತ್ತಾಗಿ ಬರೀತಾಳೆ. ಅಯ್ಯಯ್ಯೋ, ಸೊ ಗೈಸ್, ನಾನು ಸ್ವೀಟ್ ಬೇಗ ಬಂದ್ಬಿಟ್ಟು, ನಮ್ಮ ಸಾನ್ವಿಗೆ ಗೊತ್ತಿಲ್ಲ ಬಂದ್ಬಿಟ್ಟು. ಬಟ್ ನೋಡ್ಕೊಬತ್ತವಳು. ಹಾಯ್ ಮಾಡು ಮನೆ, ಹಾಯ್ ಮಾಡು. ಹಾಯ್ ಮಾಡು. ಎಲ್ಲರೂ ಹೇಗಿದ್ದೀರಾ ಹೇಳು ಮನೆ. ಎಲ್ಲರೂ ಹೇಗಿದ್ದೀರಾ? ಹಾಂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಹೇಳು. ನೋಡಿ ಗೈಸ್, ಇವಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದು ನೋಡ್ಕೊಂಡು ಓಡ್ ಬಂದ್ಬಿಟ್ಲು. ಹಾಯ್ ಮಾಡು ಮನೆ, ನನ್ನ ಬ್ಲಾಗ್ಗೆ ಹಾಯ್ ಮಾಡು. ಆಕೆ ಇದು ಮಾಡಬೇಕು. ಹ್ಞೂ, ಎಲ್ಲರೂ ಹೇಗಿದ್ದೀರಾ ಹೇಳು. ಚೆನ್ನಾಗಿದ್ದೀವಿ. ನೀನು ಕೇಳಬೇಕು, ಎಲ್ಲರೂ ಹೇಗಿದ್ದೀರಾ ಗೈಸ್ ಅಂತ ಕೇಳು. ಇವರು ಮಾತಾಡೋಕ್ಕೆ ಬರಲ್ಲ ಗೈಸ್. ಸೊ ಇವಾಗ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಪೂಜೆ ಐತೆ ಇವಾಗ. ನಾಯಿ ಮರಿ ನೋಡಿದ ತಕ್ಷಣ ನಾಯಿ ಮರಿ ಜೊತೆ ಆಟ ಆಡ್ಕೊಂಡು ನಿಂತ್ಕೊಬಿಟ್ಲು 1-2 ನಿಮಿಷ. ಅವಳು ಓಡೋಗ್ತಾ ಇರೋದು ನೋಡಿದ್ರೆ ನನಗೆ ಫುಲ್ ಭಯ. ಎಲ್ಲಿ ಬಿದ್ದೋಗ್ತಾಳೋ ಆ ನಾಯಿ ಮರಿ ಕಾಲು ಸಿಗಾಕೊಂಡು ಅಂತ. ಅವಳು ನೋಡಿದ್ರೆ ನಿಲ್ತಾನೆ ಇಲ್ಲ. ಹಾಗೆ ದೇವಸ್ಥಾನಕ್ಕೆ ಬಂದು, ದೇವಸ್ಥಾನದಲ್ಲಿ ಬಂದಿದ್ದ ತಕ್ಷಣ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಡೆಕೋರೇಷನ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೂವು ಹಾಕಿ ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡಿ, ಆ ಫ್ಲವರ್ಸಲ್ಲೂ
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿತ್ತು, ಅಲ್ಟಿಮೇಟ್ ಅಂತ ಹೇಳ್ಬೋದು. ಹಾಗೆ ದೇವ್ರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದರಲ್ಲಿ ತುಂಬ ಅಟ್ರಾಕ್ಷನ್ ಆಗಿದೆ ಅಂದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಅಯ್ಯಪ್ಪ ಸ್ವಾಮಿದು ದೇವ್ರದ್ದು ಡೆಕೋರೇಷನ್ ಮಾಡಿದ್ದಾರೆ, ಸಕ್ಕತ್ತಾಗಿತ್ತು. ಹಾಗೆ ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದಾದಮೇಲೆ ನಮ್ಮ ಸಾನ್ವಿ ಮೆಹಂದಿ ಬಿಟ್ಕೊಡೋ ಚಿಕ್ಕಿ ಅಂತ ಕೇಳಿದ್ಲ. ನಾನು ಮೆಹಂದಿ ಬಿಟ್ಕೊಡ್ತಿದ್ರೆ ಫುಲ್ಲು ನಿದ್ದೆಗೊಂಡೋಗಿದ್ದಾಳೆ. ಸೊ ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಅವಳಿಗೆ ಎಷ್ಟು ನಿದ್ದೆ ಬಂದಿದೆ ಅಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ಲು ಅವಳು. ನೆಕ್ಸ್ಟ್ ಡೇ ಬಂದು ನಮ್ಮ ಸ್ವೀಟು ಬರ್ಡೇ ಇತ್ತು, ಹಾಗಾಗಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ಆದ್ದರಿಂದ ಎಲ್ಲರೂ ಬೆಳಗ್ಗೆ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದೋ, ಅಲ್ಲಿ ಪೂಜೆ ಮಾಡಿಸಿ ಹಾಗೆ ಅವಳ ಬರ್ಡೇ ಸೆಲೆಬ್ರೇಷನ್ ದೇವಸ್ಥಾನದಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಇದ್ದರಿಂದ ದೇವಸ್ಥಾನದಲ್ಲೇ ಮಾಡಿದ್ರು. ಅದು ದೇವ್ರ ಹೆಸರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಆ್ಯಂಡ್ ಇನ್ನೊಂದು ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ ನಾನು ಫೋನಲ್ಲಿ ನಾನು ವೀಡಿಯೋನೇ ಮಾಡಲಿಲ್ಲ. ನಮ್ಮ ಅವ್ನ ಫೋನಲ್ಲಿ ಫೋಟೋ ತಕ್ಕೊಂಡು ವೀಡಿಯೋ ಮಾಡೋದೇ ಮರ್ತ್ಕೊಬಿಟ್ಟಿದ್ದೀನಿ. ಸೊ ಇಷ್ಟೇ ಮಾಡೋಕ್ಕಾಗಿರೋದು ವೀಡಿಯೋ. ಸೊ ಅದು ಒಂದು 10 ಸೆಕೆಂಡ್ ಇದೆ, ಅಷ್ಟನ್ನೇ ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ. ನಮ್ಮ ಸ್ವೀಟು ಇವಳೆ, ಅವಳದು ಬರ್ಡೇ ಇತ್ತು, ಹಾಗಾಗಿ ಇವತ್ತಾಗಿದೆ. ಆ್ಯಂಡ್ ಇವತ್ತು ಸಂಜೆನೇ ಬಂದ್ಬಿಟ್ಟು ಊರಿಗೆ ಬಂದು ನಮ್ಮ ಚನ್ನಪಟ್ಟಣದಲ್ಲಿದ್ದೆ ನಾನು. ಅಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ನೆಕ್ಸ್ಟು ಊರಿಗೆ ಹೋದೆ. ನಾನು ತಿಂತಿದ್ದೀನಲ್ವ, ಲಿಪ್ಸ್ಟಿಕ್ಕು ಇಲ್ಲೂ ಆಗ್ತೈತೆ ಫುಲ್ಲು ಲಿಪ್ಸ್ಟಿಕ್ ಎಲ್ಲ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಇದಿಷ್ಟು ನನ್ನ 2 ದಿನದ ವ್ಲಾಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್.